ಹಗರಣದ ವಿಚಾರವಾಗಿ ನಿನ್ನೆ BJP ಮತ್ತು JDS ನಾಯಕರು ಅಹೋರಾತ್ರಿ ಧರಣಿ ಕೂತ್ಕೊಂಡಿದ್ರು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ MLC ಆದಂತಹ ಕೇಶವ್ ಅವರು ಇದ್ದಾರೆ. ಈ ಬಗ್ಗೆ ಏನು ಹೇಳ್ತಾರೆ ಕೇಳ್ಕೊಂಬರೋಣ ಬನ್ನಿ. ನಮಸ್ಕಾರ ಸರ್. ನಿನ್ನೆ ಮುಖ್ಯಮಂತ್ರಿಯವರು ಸದನದಿಂದ ಪಲಾಯನಗೊಂಡರು. ಏನು ಈ ಸ್ಕ್ಯಾಮಲ್ಲಿ ನೇರವಾಗಿ ಅವರ ವೈಫ್ದೊಂದು ಕೈವಾಡ ಇದೆಯಾ ಅಂತ? ಹೌದು. ಯಾಕೆ ಅಂತಂದರೆ ಯಾವುದಾದ್ರೂ ಒಂದು ಈ ರೀತಿಯ ಅಪವಾದ ಕೇಳಿ ಬಂದಾಗ ಇಷ್ಟು ದೊಡ್ಡ ಸ್ಥಾನದಲ್ಲಿರೋವಂಥವ್ರಿಗೆ ಮೊದಲನೇ ಕರ್ತವ್ಯ ಆ ಜಾಗಕ್ಕೆ ತಮ್ಮ ರಾಜೀನಾಮೆಯನ್ನು ಕೊಡುವಂಥದ್ದು. ಯಾವಾಗ ಈ ರೀತಿ ನಾವು ಉನ್ನತ ಮಟ್ಟದ ಮೇಲ್ಪಂಕ್ತಿಯನ್ನು ಹಾಕ್ತೀವೋ ಆಗ ಕೆಳಗಿನ ವ್ಯವಸ್ಥೆಗಳು ಕೂಡ ತುಂಬ ಚೆನ್ನಾಗಾಗತ್ತೆ. ಮೊದಲನೇದು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಪವಾದ ಕೇಳಿ ಬಂದಾಗ ಅಷ್ಟು ದೊಡ್ಡ ಹಗರಣ 187 ಕೋಟಿಗಳದ್ದು, ಅದರ ನೇರ ಉಸ್ತುವಾರಿ ಮುಖ್ಯಮಂತ್ರಿಗಳೇ. ಏಕೆ ಅಂತಂದರೆ ಆರ್ಥಿಕ ಇಲಾಖೆಯ ಒಪ್ಪಿಗೆ ಇಲ್ಲದೆ ಇಷ್ಟು ದೊಡ್ಡ ಹಣವನ್ನು ಟ್ರಾನ್ಸ್ಫರ್ ಮಾಡೋವಂಥದ್ದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಾಗೇಂದ್ರ ನೆಪ ಮಾತ್ರ, ಎಲ್ಲವೂ ಸಿದ್ದರಾಮಯ್ಯನೇ. ಈ ಒಂದು ಘಟನೆಯ ನಂತರ ಮುಡಾದ ಘಟನೆ ಕೇಳಿಬಂತು. ಮುಡಾದಲ್ಲಿ ನಡೆದಿರುವಂಥ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಯಾರ್ಯಾರಿದ್ದಾರೋ ಅವರೆಲ್ಲರೂ ಕೂಡ ಹೊರಗಡೆ ಬರಲಿ. ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ತಮ್ಮ ಪತ್ನಿಯ ಹೆಸರಿನಲ್ಲಿ ಪಡೆದಿರೋವಂಥದ್ದು ಅಕ್ಷಮ್ಯ ಅಪರಾಧ. ಯಾಕೆ ಅಂತಂದರೆ, ಉದಾಹರಣೆ ಕೊಡೋದಾದರೆ, ಕೆಂಗೇರಿನಲ್ಲಿ ನಂದು ಒಂದು 3.5 ಎಕರೆ ಜಾಗ ಇದೆ ಅಂತಂದರೆ ನಾನೇನಾದರೂ ಅದನ್ನು BDA ಕೊಟ್ಟರೆ ಅದು ನನಗೆ ಜಾಗ ಸಿಗಬೇಕಾಗಿದ್ದು ಕೆಂಗೇರಿಯಲ್ಲೇ, ನನಗೆ ಸದಾಶಿವನಗರದಲ್ಲಿ ಜಾಗ ಕೊಡೋಕ್ಕಾಗಲ್ಲ. ಆದರೆ ಸಿದ್ದರಾಮಯ್ಯನವ್ರ ಕೇಸ್ನಲ್ಲಿ ಅವ್ರಿಗೆ ಕೆಂಗೇರಿನಲ್ಲಿ ಜಾಗ ತಗೊಂಡು ಸಿದ್ದರಾಮಯ್ಯನವರ ಸದಾಶಿವನಗರದಲ್ಲಿ ಜಾಗ ಕೊಟ್ಟಂತೆ ಆಗಿದೆ. ಹಾಗಾಗಿ ಸಿದ್ದರಾಮಯ್ಯನವರು ಇದರ ನೇರ ಹೊಣೆಯನ್ನು ಹೊರಬೇಕು. ಅಧಿಕಾರಸ್ಥ ಜಾಗದಲ್ಲಿರೋವಂಥವರು ಸ್ವಲ್ಪ ಕೇಳಿ ಬಂದ್ರೂ ಶ್ರೀರಾಮಚಂದ್ರನ ವಿರುದ್ಧ ಒಂದೇ ಒಂದು ಅಪವಾದ ಬಂದಾಗಲೂ ಕೂಡ ಆತ ತುಂಬ ಕಠೋರವಾದಂಥ ನಿಲುವನ್ನು ತನ್ನ ಮನೆಯಲ್ಲಿ ತಗೊಂಡಿದ್ದಾನೆ. ಹಾಗೆ ಸಿದ್ದರಾಮಯ್ಯನವರು ಕೂಡ ಹೆಸರನ್ನಲ್ಲೇ ರಾಮ ಇರುವಂಥ ಸಿದ್ದರಾಮಯ್ಯನವರು ಇದೇ ಮೇಲ್ಪಂಕ್ತಿಯನ್ನು ಆಚರಿಸಬೇಕು ಅಂತ ನಮ್ಮ ಆಗ್ರಹ. ಸರ್, ನಿನ್ನೆ ಕೋರ್ಟಿಂದ ಸ್ಟೇ ಇದಾಯಿತು, ತಡೆ ಆಯಿತು. ಆಗಸ್ಟ್ 7ನೇ ತಾರೀಕು ಮುಂದೂಡಿಸಿದ್ದಾರೆ. ಎಲ್ಲೋ ಒಂದು ಕಡೆ ಹಿನ್ನಡೆ ಆಗ್ತಾ ಇದೆ ಅಂತ ಕಾಂಗ್ರೆಸ್ ನಾಯಕರಿಗೆ. ನೋಡಿ, ಕಾಂಗ್ರೆಸ್ ನಾಯಕರಿಗೆ ಬಂದ ತಕ್ಷಣವೇ ಕಾಂಗ್ರೆಸ್ ಅಂತ ಅಂದರೆ ಭ್ರಷ್ಟಾಚಾರ ಬರ್ತಾ ಇದ್ದ ಹಾಗೇ ಸರ್ಕಾರಕ್ಕೆ ಅವ್ರಿಗೆ ಬ್ರಹ್ಮಾಂಡ ಭ್ರಷ್ಟಾಚಾರದ ಒಂದೊಂದೇ ಹಗರಣಗಳನ್ನು ಮಾಡ್ತಾ ಬಂದಿದ್ದರು. ಆದರೆ ಅದನ್ನು ಮುಚ್ಚಾಕುವಂಥ ಪ್ರಯತ್ನದಲ್ಲಿದ್ದರು. ಯಾವಾಗ ಚಂದ್ರಶೇಖರ್ ಅವರು ಡೆತ್ ನೋಟ್ನ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡ್ರೋ ಎಲ್ಲವೂ ಕೂಡ ಬಯಲಿಗೆ ಬರೋಕ್ಕೆ ಪ್ರಾರಂಭ ಆಯಿತು. ಮತ್ತು ಒಳಗಡೆನೂ ಕೂಡ ಕಾಂಗ್ರೆಸ್ನಲ್ಲಿ ವೈರುಧ್ಯಗಳಿವೆ. ತಮ್ಮದೇ ಆದಂತಹ ಒಳಜಗಳಗಳಿಂದಲೂ ಕೂಡ ಅವರ ಎಲ್ಲ ಹಗರಣಗಳು ಅವರೇ ಹೊರಗಡೆಗೆ ಹಾಕ್ತಾರೆ. ಹಾಗಾಗಿ ಎಲ್ಲ ಕಡೆನೂ ಕೂಡ ಅವ್ರಿಗೆ ವೈಫಲ್ಯ ಕಟ್ಟಿಟ್ಟ ಬುತ್ತಿ. ಸಿದ್ದರಾಮಯ್ಯನವರು ಈ ಪೂರ್ಣ ಹೊಣೆಯನ್ನು ಹೊತ್ತು ನಿಷ್ಪಕ್ಷಪಾತವಾದಂಥ CBI ಎನ್ಕ್ವೈರಿಗೆ ಆರ್ಡರ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ನೋಡಿ, ನಾವು ರಾಜ್ಯದ ಜನತೆಯನ್ನು ಎಚ್ಚರಿಸ್ತಾ ಇದ್ದೀವಿ. ಮತ್ತು ರಾಜ್ಯಕ್ಕೆ ಏನೇನು ಬ್ರಹ್ಮಾಂಡ ಭ್ರಷ್ಟಾಚಾರಗಳು ಒಂದೊಂದಾಗಿ ನಡೆದಿದೆ ಅನ್ನುವಂಥದ್ದನ್ನು ತಿಳಿಸ್ತಾ ಇದ್ದೀವಿ. ಜನತೆಯ ಆಕ್ರೋಶ ಪುಟಿದೇಳುತ್ತೆ. ಅದು ಸ್ಫೋಟಗೊಂಡಾಗ ಸರ್ಕಾರ ತಾನಾಗಿ ಬೀಳುತ್ತೆ. ಹಾಗಾಗಿ ಇದು ಜನರಿಗಾಗ್ತಾ ಇರುವಂಥ ತೊಂದರೆ ಎಲ್ಲೋ BJPಗೆ ಅಂತ ಅಲ್ಲ, ಜನರ ಧ್ವನಿಯಾಗಿ BJP ಒಂದು ಪ್ರತಿಪಕ್ಷವಾಗಿ ಕೆಲಸ ಮಾಡ್ತಾ ಇದೆ, ರಚನಾತ್ಮಕವಾಗಿ. ಮತ್ತು ಎಲ್ಲಿ ವಿರೋಧ ಮಾಡಬೇಕು ಅಲ್ಲಿ ಕಠೋರವಾದಂಥ ವಿರೋಧವನ್ನು ನಾವು ತೋರಿಸ್ತಾ ಇದ್ದೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಇದಿಷ್ಟು MLC ಆದಂತಹ ಕೇಶವ್ ಅವರ ಮಾತು. ಕ್ಯಾಮ್ರಾಮನ್ ಗಿರಿಬಾಬು ಜೊತೆ ನಾನು ನಿಮ್ಮ ಕಾರ್ತಿಕ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.